ಹಾಯ್ ಜನನಿ, ಏನಾಯ್ತು? ಒಬ್ಳು ನಿಂತಿದ್ಯಾ? ಆಟೋಗೆ ಟ್ರೈ ಮಾಡ್ತಿದ್ದೀನಿ. ಸರಿ, ಬುಕ್ಗಳು ಹಿಡ್ಕೋತೀನಿ. ಹಲೋ, ಹಾಂ ಅಣ್ಣ, ಬರ್ತಿದ್ದೀರಾ ಅಲ್ಲ? ಇಲ್ಲಮ್ಮ, ಆಟೋ ಕೆಟ್ಟೋಗಿದೆ, ಬರೋಕ್ಕಾಗಲ್ಲ, ತುಂಬ ಟೈಮ್ ಆಗುತ್ತೆ. ಬೇರೆ ಯಾವುದಾದ್ರೂ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗು. ಏನು ಮಾಡೋದೀಗ? ಏನಾಯ್ತು ಜನನಿ? ಆಟೋ ಸಿಗ್ತಾ ಇಲ್ವಾ? ಆಟೋ ಕೆಟ್ಟು ಹೋಗಿದೆಯಂತೆ. ಇರು, ಅಪ್ಪಂಗೆ ಕಾಲ್ ಮಾಡ್ತೀನಿ. ಮಾಡ. ಕಾಲೇ ಕನೆಕ್ಟ್ ಆಗ್ತಿಲ್ಲ. ಸರಿ, ನಾನು ಡ್ರಾಪ್ ಮಾಡ್ಲಾ? ಬೇಡ ಬೇಡ, ಬೇರೆ ಆಟೋ ಕ್ಯಾಬ್ ಏನಾದರೂ ಸಿಗುತ್ತಾ ನೋಡ್ತೀನಿ. ಮಗ, ನೀನು ಆಡ್ತಾ ಇರು, ಬರ್ತೀನಿ. ಜನನಿ, ಈ ಟೈಮಲ್ಲಿ ಆಟೋ ಕ್ಯಾಬ್ ಏನೂ ಸಿಗಲ್ಲ ಅಂತ ನಿಂಗೂ ಗೊತ್ತು ತಾನೆ. ಯಾಕೆ ಇಷ್ಟು ಒದ್ದಾಡ್ತಾ ಇದೆಯಾ? ಬಾ, ನಾನು ಡ್ರಾಪ್ ಮಾಡ್ತೀನಿ. ಟೈಮ್ ಬೇರೆ ಆಗೋಯ್ತು. ಅಲ್ಲ, ಈಗ ನಾನು ನಿನ್ನ ಡ್ರಾಪ್ ಮಾಡಿದ್ರೆ ಏನು ಪ್ರಾಬ್ಲಮ್ ನಿನಗೆ? ಹಾಗೇನಿಲ್ಲ. ಕನೆಕ್ಟ್ ಆಗ್ತಾ ಇಲ್ವಾ? ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ? ಇಲ್ಲಿ ಡ್ರಾಪ್ ಯು ಅಂತ ಹೇಳ್ತಾ ಇದ್ದೀನಲ್ವಾ. ಆ್ಯಂಡ್ ನೀನು ಏನಕ್ಕೆ ಇಷ್ಟು ಟೆನ್ಷನ್ ಆಗ್ತೀನಿ ಅಂತ ಅರ್ಥ ಆಯಿತು. ನಾನೇ ನಿನ್ನ ನಿಮ್ಮ ಮನೆ ಮುಂದೆ ಡ್ರಾಪ್ ಮಾಡಲ್ಲಮ್ಮ, ಒಂದು ಸ್ವಲ್ಪ ಹಿಂದೆ ಎಲ್ಲಾದರೂ ಡ್ರಾಪ್ ಮಾಡ್ತೀನಿ, ಓಕೆನಾ? ಆದರೂ ನಿನ್ಗೆ ಯಾಕೆ ಸಮಸ್ಯೆ ಅಂತ? ನಾನು ನಿನ್ನ ಫ್ರೆಂಡು, ಇದು ನನಗೆ ಸಮಸ್ಯೆ ಏನು ಬಂತ ಹೇಳು? ಬಾ ಹೋಣ. ಇನ್ನೂ ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದೆಯಾ? ನೀನು ಲೇಟ್ ಮಾಡಿದಷ್ಟು ನಿನ್ನ ಟೈಮ್ ಟೇಬಲ್ಲೇ ಮಿಸ್ ಆಗೋದು. ಹಾಂ, ಬಾ ಹೋಗೋಣ. ಕಮ್ ಬಾ ಬಾ. ಜನನಿ, ನೀನು ಯಾವತ್ತೂ ಬೇರೆಯವ್ರ ಬೈಕಲ್ಲಿ ಕೂತ ಇಲ್ವಾ? ಹಾಗೇನಿಲ್ಲ, ಶ್ರೀರಾಮ್ ಬೈಕಲ್ಲೂ ಹೋಗಿದ್ದೀನಿ ಒಂದು 2-3 ಸಲ. ಅದೇ ದೊಡ್ಡ ಅಚೀವ್ಮೆಂಟಾ ನಿನ್ನ ಲೈಫಲ್ಲಿ? ನಾನೇನೋ ನೀನು ನಿಮ್ಮ ಅಪ್ಪನ ಸ್ಕೂಟ್ರ್ ಬಿಟ್ಟರೆ ಬೇರೆ ಬೈಕೇ ಹತ್ತಿಲ್ಲ ಅಂತ ಅನ್ಕೊಂಡೆ. ಯಾಕೆ? ಮತ್ತಿನ್ನೇನು, ಹೇಗೆ ಕೂತಿದ್ಯಾ ನೋಡು, ಒಳ್ಳೆ ಭಯ ಬಿದ್ದರು ಬೆಕ್ಕಿನ ಮರಿ ಥರ. ನಿನ್ನ ಸೇಫಾಗಿ ಮನೆ ತಲುಪಿಸೋ ಜವಾಬ್ದಾರಿ ನಂದು. ನೀನು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಮ್ಮ. ಥ್ಯಾಂಕ್ ಯು ಗೌತಮ್, ಇವತ್ತು ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ಇಲ್ಲಾದರೆ ಇವತ್ತು ಎಕನಾಮಿಕ್ಸ್ ಚಾಪ್ಟರ್ ರಿವೈಸ್ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ. ಇಟ್ಸ್ ಓಕೆ ಜನನಿ, ಎಕ್ಸಾಮ್ ಟೈಮ್ ಬೇರೆ ಹತ್ತಿರ ಬರ್ತಿದೆ ಅಲ್ವಾ. ಇಂಥ ಟೈಮಲ್ಲಿ ನಿಮಗೆ ಒಂದೊಂದು ಸೆಕೆಂಡ್ ಎಷ್ಟು ಇಂಪಾರ್ಟೆಂಟ್ ಅಂತ ತುಂಬ ಚೆನ್ನಾಗಿ ಗೊತ್ತು. ಆಮೇಲೆ ಚೆನ್ನಾಗಿ ಓದ್ಕೊಳ್ಳಿ ಆಯಿತಾ? ಹಾಂ, ಬಾಯ್ ಬಾಯ್.